ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಸ್ವಿಗ್ಗಿ ಮಾಡ್ತಾಯಿದ್ದೀನಿ. ಗಾಡಿ ಎಲ್ಲ ಸರ್ವಿಸಿಂಗ್ ಫುಲ್ ಮಾಡಿಸ್ಬಿಟ್ಟಿದ್ದೀನಿ. ಗಾಡಿ ಕಿಲೋಮೀಟರ್ಸ್ ಅಲ್ಲೇ ಮನೆ ಹತ್ರನೇ ಫೋಟೋ ಹೊಡೆದಿದ್ದೆ. 39,017 ಕಿಲೋಮೀಟ್ರ್ ಆಗಿದೆ. ಅವಾಗಲೇ ಒಂದು ಆರ್ಡ್ರು ಕೊಟ್ಟಿದ್ದೀನಿ. ಇವಾಗ ಯಾವುದೋ ಕೆಫೆ ಪ್ರಸಿದ್ಧಿಯಿಂದ ಎಲ್ಲಪ್ಪ ಅಂದರೆ ಡ್ರಾಪು ಮತ್ತಿಕೆರೆ ಕೊಟ್ಟೆ. ಮತ್ತಿಕೆರೆಯಿಂದ ಪಿಕಪ್ಪು ಇವಾಗ ಎಲ್ಲಿ ಹಿಡಿದಿರೋದಂದರೆ ರಾಮೇಶ್ವರ ಕೆಫೆಗೆ ಹೋಗ್ತಾಯಿದ್ದೀನಿ, ಓರೆಂಟ್ ಮಾಲ್ ಪಕ್ಕದಲ್ಲಿ. ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಗಾಡಿ ಸ್ಪೀಡಾಮೀಟ್ರದ್ದು ಎಲ್ಲ ನಿನ್ನೆ 4,000 ರೂಪಾಯಿ ಕೊಟ್ಬಿಟ್ಟು ಸರ್ವಿಸಿಂಗು ಎಲ್ಲ ಫುಲ್ ಮಾಡಿಸ್ಬಿಟ್ಟಿದ್ದೀನಿ. ನೋಡೋಣ ಇವತ್ತು ಎಷ್ಟಾಗುತ್ತೆ, ಏನೇನಾಗುತ್ತೆ, ಕತೆ ಗೀತೆ ಏನಾಗುತ್ತೆ ನೋಡೋಣ. ಬರ್ರಿ ಗೈಸ್, ಎಷ್ಟೆಷ್ಟು ಆಗುತ್ತೆ ಅರ್ನಿಂಗ್ಸು ಸ್ವಿಗ್ಗಿದಲ್ಲಿ. ಆಫ್ಟರ್ ಲಾಂಗ್ ನಿನ್ನೆ ಒಂದು 2-3 ಆರ್ಡರ್ ಹೊಡೆದ್ಬಿಟ್ಟು ಮನೆ ಕಡೆ ಹೋಗ್ಬಿಟ್ಟೆ. ಅದಾದಮೇಲೆ ಏನು ಮಾಡಲೇ ಇಲ್ಲ. ಸಂಜೆ ಒಂದು 2-3 ಓಲಾ ರ್ಯಾಪಿಡ್ ಮಾಡ್ಕೊಂಡೆ, ಓಲಾ ಊಬರು. ಅದಾದಮೇಲೆ ಏನಿಲ್ಲ ಗೈಸು. ನೋಡೋಣ ಸ್ವಿಗ್ಗಿದಲ್ಲಿ ಇವತ್ತು ಫುಲ್ ಡೇ ಶಿಫ್ಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಪೀಕ್ ಅವರ್ಸ್ ಎಲ್ಲ ಮಧ್ಯಾಹ್ನದ ಇವಾಗ 5 ಗಂಟೆಗೆ ಬರ್ಬೇಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಶಿಫ್ಟೇ ಬುಕ್ ಆಗಿಬಿಟ್ಟಿದೆ, ಫುಲ್ ಆಗಿಬಿಟ್ಟಿತ್ತು. ಅದಕ್ಕೆ 7 ಗಂಟೆ ಶಿಫ್ಟ್ ಬುಕ್ ಮಾಡ್ಕೊಂಡು ಮತ್ತೆ ಮಲ್ಕೊಂಡು ಮತ್ತೆ ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಬನ್ನಿ ಇವಾಗ ರಾಮೇಶ್ವರ ಕೆಫೆ ಹತ್ರ ಹೋದ್ಮೇಲೆ ಫುಡ್ ರೆಡಿ ಆದಮೇಲೆ ಸಿಗ್ತೀನಿ ಗೈಸ್. ಇವಾಗ ರಾಮೇಶ್ವರ ಕೆಫೆ ಫುಡ್ಡು ರೆಡಿ ಐತೆ. ಬಟರ್ ಮಸಾಲ ದೋಸೆ ಒಂದು ಅಣ್ಣ 5 to 1 3 ಕೊಡಿ. ಹಾಂ ರೆಡಿ ಇದೆ. 5 to 1 3 ये देखो ना ರೆಡಿ ಆಯೇ नहीं ಎಲ್ಲಿಂದ ಬಂದುಬಿಡ್ತಾರೆ ರೆಡಿ ಅಂತ ಹೇಳ್ತಾ ಇದ್ದೀನಿ. ಅಡ್ವಾನ್ಸ್ ಬಂದಿದೆ. ಇಲ್ಲಿ ನೋಡಿದ್ರೆ ಇನ್ನೂ ಐಟಮೇ ತೊಗೊಂಬಂದಿಲ್ಲ. ಇನ್ನೂ ರೆಡಿ ಕೊಟ್ಬಿಡೋದ. ಇಲ್ಲಿ ನೋಡಿ ಗೈಸ್ ತೋರಿಸ್ತೀನಿ ಬೇಕಾರೆ. ಇಲ್ಲಿ ನೋಡಿ ರೆಡಿ ಫಾರ್ ಪಿಕಪ್ ಅಂತೆ. ಏಕೆ ಐಟಮ್ है भाई 5 to 1 3 वो कौन सा है देखो सिंगल आइटम है. ಓಕೆ ಬನ್ನಿ ಗೈಸ್ ಸಿಗ್ತೀನಿ ತೊಗೊಂಡು. ಗೈಸ್ ಸೆಕೆಂಡ್ ಆರ್ಡ್ರು ಡ್ರಾಪ್ ಕೊಟ್ಟೆ ನೋಡಿ. 94 ರೂಪಾಯಿ ಒಂದೂವರೆ ಟ್ರಿಮ್ಸು. ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತೀನಿ ರೀ. 10 ಕಿಲೋಮೀಟ್ರಿಗೆ 10.5 ಪಿಕಪ್ ಡ್ರಾಪ್ ಸೇರಿಸಿ 59 ಸರ್ಜಿ 35 ಎಲ್ಲ ಸೇರಿ ಏನು ಮಾಡ್ತೀರಾ. ಇವಾಗ ಎಲ್ಲಿ ಸುಲ್ತಾನ್ ಪಾಳ್ಯದಲ್ಲಿದ್ದೀನಿ. ಇಲ್ಲೇ RT ನಗರ. ಇಲ್ಲಿ ಮತ್ತೊಂದು ಬಿತ್ತು, ಎಲ್ಲಿ ಬಿತ್ತು ನೋಡೋಣ ರೀ. ಪಿಕಪ್ ಎಲ್ಲಿ ಹೇಳ್ದವನು ಇವಾಗ ವಿಷ್ಣು ಗಾರ್ಡನು. 40 ರೂಪಾಯಿ ಸರ್ಜು, 2-3 ಕಿಲೋಮೀಟ್ರ್ ಪಿಕಪ್. ಇವಾಗ ವಿಷ್ಣು ಗಾರ್ಡನ್ಗೆ ಹೋಗೋಣ ಗೈಸ್. ಏನು ಗೈಸ್ ಸ್ವಿಗ್ಗಿದಲ್ಲಿ ಯಾವ ಥರ ಆರ್ಡ್ರ್ ಕೊಟ್ಟವನಂದರೆ ಟೈಮಿಂಗ್ಸ್ ನೋಡಿದ್ರೆ 9 ಗಂಟೆ ಆಗಕ್ಕೆ ಬಂತು. ಎಷ್ಟು 97 ರೂಪಾಯಿಗೆ 14.5 ಕಿಲೋಮೀಟ್ರ್ 2 ಟ್ರಿಪ್ಸ್ ಕೌಂಟು. ರಿಟರ್ನ್ ಅಮೌಂಟ್ 50 ರೂಪಾಯಿ ಆಯ್ತಾ ಗೈಸ್. ಇದೇ 3 ರೂಪಾಯಿ ಇದರಲ್ಲಿ ಆರ್ಡ್ರಲ್ಲಿ ಎಷ್ಟು 150-170 ರೂಪಾಯಿ ಕೊಟ್ಬಿಡೋನು. ರಿಟರ್ನ್ ಅಮೌಂಟ್ ಎಲ್ಲ ಸೇರಿ ಒಂದು 200 ರೂಪಾಯಿ ಆರ್ಡ್ರ್ ಕೊಟ್ಬಿಡೋನು. ನಾನು ಅದು ಮೋರ್ ಆ್ಯಪ್ದು ಇದು ಮಾಡಿದ್ದೀನಿ. ಅದು ಯಾವಾಗ ಸೋಮವಾರಿಂದ ಚೇಂಜ್ ಆಗುತ್ತೆ ಅಂತ ಹೇಳೋರೆ. ನಿನ್ನೆನೇ ಮಾಡಿಸಿದ್ದೀನಿ. 3 ರೂಪಾಯಿ ಅಂತ ಏನೋ ಐತೆ ಅದು ಮಾಡ್ಕೊಂಡಿರೋದು. ಬನ್ನಿ ಏನು ಗೈಸ್ ಇದು ಫುಡ್ಡು ರೆಡಿ ಬಂದುಬಿಡ್ತಲ್ಲ ಎಷ್ಟು ಬೇಗ. ಬರಲಿ ಎಲ್ಲ ಬರಲಿ, ಫುಡ್ ರೆಡಿ ಬರಲಿ, ಎಲ್ಲ ಬರಲಿ ಬೇಗ ಪಿಕಪ್ ಮಾಡಿ. ಡ್ರಾಪ್ ಎಲ್ಲಪ್ಪ ಅಂದರೆ ಭಾರತೀಯ ಸಿಟಿ ಆ ಕಡೆ ಐತಲ್ಲಪ್ಪ, ಕಣ್ಣೂರು ಕಡೆ. ಕಣ್ಣೂರು ಹತ್ರ ಹೋಗ್ಬೇಕು ಗೈಸ್. ಇವಾಗ ನಾನು ಬರೋಲ್ಲ, ಹೋಗೋಣ ಕಣ್ಣೂರಿಗೆ ಗೈಸ್. ಪಿಕಪ್ ಹತ್ರ ಬಂದಿದ್ದೀನಿ. ಇನ್ನೊಂದು ರೌಂಡ್ ಹಾಕೋಣ ಈ ಕಡೆ ಒಂದು. ಏನಣ್ಣ ಮನೆಯಿಂದ ಹಾಕೋಣ ಟೇಪ್. ಈ ಥರ ಮಾಡಬೇಡಿ, ಹೋಗೋಷ್ಟರಲ್ಲೇ ಡ್ಯಾಮೇಜು ಗೈದು. ಸಾಂಬಾರ್ಗೆ ಒಂದೇ ಟೇಪ್ ಹಾಕ್ಬಿಟ್ಟವ್ರೆ. ಟೇಪ್ ಹಾಕ್ಬಿಡು ಅಂತಂದಿದ್ದೆ ಅಣ್ಣವ್ರುಗಳಿಗೆ. ಅವ್ರು ಒಂದೇ ಸರಿ ಟೇಪ್ ಹಾಕ್ಬಿಟ್ಟವ್ರೆ. ಇಲ್ಲಿಂದ ನೋಡಿದ್ರೆ ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಾ ಡ್ರಾಪು? 12 ಕಿಲೋಮೀಟ್ರ್ ಗೈಸ್. 12 ಕಿಲೋಮೀಟ್ರ್ ಹೋಗ್ಬೇಕು. ಪರವಾಗಿಲ್ಲ, ರೂಟ್ ಅಂತೂ ಗೊತ್ತು. ಡ್ಯಾಮೇಜ್ ಆಗದೆ ಇರಲಪ್ಪ ಸಾಕು ಫುಡ್ಡು. ಇನ್ನೇನು ಬೇಡ ನಮಗೆ ಅಲ್ವಾ. ಸಾಂಬಾರು ಚೆಲ್ಲೋದ್ರೇ ಹುರಿದೋಗ್ಬಿಡುತ್ತೆ ಸರಿಯಾಗಿ. ಬನ್ನಿ ಪವಿತ್ರ ಅವ್ರಿಗೆ ಊಟ ಕೊಟ್ಬಿಟ್ಟು ಸಿಗೋಣ ಗೈಸ್. ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಆಲ್ಮೋಸ್ಟ್ 9:30 ಆಯಿತು. 9 ಗಂಟೆ ಪಿಕಪ್ ಮಾಡಿಬಿಟ್ಟು ಅರ್ಧ ಗಂಟೆಲಿ ಬಂದಿದ್ದೀನಿ. ಬೆಲ್ ಯಾವುದು ಬೆಲ್ಲೆಲ್ಲ ಐತಪ್ಪ ಸರ್? ಪವಿತ್ರನಾ ಮೇಡಮ್? ವೆಲ್ಕಮ್. ಬನ್ನಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡಿ ತೋರಿಸ್ತೀನಿ ರೀ ನಿಮಗೆ. 96 ಕೊಟ್ಟಿದ್ದ, 97. ಅಂದರೆ ಅದು ಅವಾಗಲೇ ತೋರಿಸಿದ್ದು ಸ್ಕ್ರೀನ್ಶಾಟು. ಇವಾಗ ನೋಡೋಣ ರೀ 97 ರೂಪಾಯಿ 2 ಟ್ರಿಪ್ಸು 50 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. ಯಾವ್ದಾರ ಒಂದು ಆರ್ಡ್ರ್ ಕೊಟ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ನೋಡ್ರಿ ಹೆಂಗೈತೆ ಕವಾಸಕಿ ನಿಂಜಾ ಬೈಕು. ತಮಿಳ್ನಾಡು ಪಾಸಿಂಗ್ ಗಾಡಿ ಅದು. 30 ಸೆಕೆಂಡಲ್ಲೇ ಕೊಟ್ಬಿಡ್ತಾವಲ್ಲ ಗೈಸ್. ಪರವಾಗಿಲ್ಲಲ್ಲ. ಇದೇನಿದು ಲಾಕ್ ಇಲ್ಲಿ ಯಾವ ಥರ ಸಿಸ್ಟಮ್ ಐತೆ ನೋಡ್ರಿ. ಲಾಕದು ಗೊತ್ತೂ ಆಗಲ್ಲ ಅದು. ರಿಟರ್ನ್ ಅಮೌಂಟು ಕೊಟ್ಬಿಟ್ಟ 30 ಸೆಕೆಂಡಲ್ಲೇ.
ಎಷ್ಟು ರೂಪಾಯಿ ಅರ್ನಿಂಗ್ಸ್ ಇತ್ತು ಟೋಟಲು? 486. 9 ಆರ್ಡ್ರ್ ಹೊಡೆದಿದ್ದೀನಿ ಗೈಸ್. ಇದರಲ್ಲಿ 8 ಆರ್ಡ್ರ್ ತೋರಿಸ್ತೈತೆ. ಕರೆಕ್ಟ್ 8 ಆರ್ಡ್ರ್ ಅಲ್ವಾ? ರಿಟರ್ನ್ ಅಮೌಂಟು, ರಿಟರ್ನ್ ಆರ್ಡ್ರ್ ಎಲ್ಲ ಸೇರಿಸ್ಬಿಟ್ಟು ಕೌಂಟಿಂಗ್ಸ್ 8 ಆರ್ಡ್ರು. ಬನ್ನಿ ಇವಾಗ ಕಣ್ಣೂರು ಎಲ್ಲೋ ಇದನ್ನು ಹೆಣ್ಣೂರು ಮುಂದ್ಗಡೆ ಕಣ್ಣೂರು ಬರುತ್ತೆ ಅಲ್ಲಿರೋದು. ಇಲ್ಲಿಂದ ಮತ್ತೆ ಕಾಲಿನ ಹೋಗ್ಬೇಕು. ನಾ ಟಿಫನ್ ಮಾಡಬೇಕು. ಅದರಲ್ಲಿ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಔಟ್ ಆಫ್ ಝೋನಲ್ಲಿ ತುಂಬ ಹೊತ್ತು ನಿಂತ್ಕೊಂಡ್ರೆ ಏನೋ ಡ್ಯೂಟಿನೇ ಸ್ಟಾಪ್ ಮಾಡಿಬಿಡ್ತಾನಂತ. ಅದೊಂದು ಭಯ ಆಗ್ತೈತೆ. ಏನು ಮಾಡಲಿ ಅಂತ ಇನ್ನೂ ಟಿಫನ್ ಮಾಡಿಲ್ಲ. 9 ಗಂಟೆ ಆಗೈತೆ. ಎಲ್ಲರೂ ಒಂದು ಟಿಫನ್ ಮಾಡೋಕ್ರೆ ಒಂದು ಮಿನಿಮಮ್ ಒಂದು 10ರಿಂದ 15 ನಿಮಿಷ ಬೇಕೇ ಬೇಕು. ಅಷ್ಟರಲ್ಲಿ ಎಲ್ಲರೂ ಡ್ಯೂಟಿ ಆಫ್ ಮಾಡಿಬಿಟ್ರೆ ಯು ಆರ್ ಔಟ್ ಆಫ್ ಝೋನ್. ಹೌದಪ್ಪ, ಔಟ್ ಆಫ್ ಝೋನಲ್ಲೇ ಇದ್ದೀನಿ, ಮತ್ತು ಝೋನ್ನಾಗ ಹೋಗಲೇಬೇಕಲ್ಲ. 486 ಅಂದ್ರೂ ಏನು ಬೈಕ್ ಟ್ಯಾಕ್ಸಿನೇ ಬೆಸ್ಟ್ ಅನಿಸ್ಬಿಡ್ತು ನನಗೆ. ಇಷ್ಟೊತ್ತಿಗೆ ನಮ್ಮನೆಗೆ ಒಂದು 700 ರೂಪಾಯಿ ಆದರೂ ಮಾಡಿಬಿಡುತ್ತಿದ್ದೆ. ಯಾವುದರಲ್ಲಿ? ಇದರಲ್ಲಿ ರ್ಯಾಪಿಡೋ ಆಗಲಿ, ಓಲಾ ಆಗಲಿ, ಊಬರ್ ಆಗಲಿ. 9-9:30 ಗಂಟೆಗೆಲ್ಲ ಒಂದು ಸರಿ 1000 ರೂಪಾಯಿ ಮಾಡಿದ್ದೀನಿ ಮಿನಿಮಮ್. ಇದರಲ್ಲಿ ನೋಡಿದ್ರೆ ಇವಾಗ 400 ಸಮಥಿಂಗ್ ಆಗಿಬಿಟ್ಟಿದೆ. ಎಷ್ಟು ಅಂದರೆ 486 ರುಪೀಸ್ ಎಲ್ಲ ಸೇರಿಸ್ಬಿಟ್ಟು 8 ಆರ್ಡ್ರು. ಅದರಲ್ಲಿ ಇನ್ಸ್ಟಿಟ್ಯೂಟ್ ಎಲ್ಲ ಇದರಲ್ಲಿ ಇನ್ಸ್ಟಿಟ್ಯೂಟ್ ಇದೆ ಅಷ್ಟೇ ಗೈಸ್. ಆದ್ರೂ ಇದರಲ್ಲಿ ಪೀಕ್ ಅವರ್ಸ್ ಲಾಗಿನ್ ಆಗಿರಬೇಕು, ಎಲ್ಲ ಕಂಡೀಷನ್ ಲಾಗಿನ್ ಆಗಿರಬೇಕು. ಆರ್ಡ್ರ್ ಯಾವುದು ರಿಜೆಕ್ಟ್ ಮಾಡೋಂಗಿಲ್ಲ. ಒಂದು ಆರ್ಡ್ರ್ ಮಾತ್ರ ರಿಜೆಕ್ಟ್ ಮಾಡಬೇಕು. ಅದು 1ಗಿಂತ ಮಾಡೋಂಗಿಲ್ಲ ಸಿಗೋದಿಲ್ಲ. ಮತ್ತು ಪೀಕ್ ಅವರ್ಸ್ ಕರೆಕ್ಟ್ ಲಾಗಿನ್ ಆಗಿರಬೇಕು. ಒಟ್ಟಿನಲ್ಲಿ ಅನ್ಕಂಪ್ಲೀಟ್ ಆಗಿರಬಾರ್ದು ಶಿಫ್ಟ್ಗಳು. ಬೇರೆ ಪೀಕ್ ಅವರ್ಸಲ್ಲಿ ನಾನ್ ಪೀಕ್ಸ್ ಆಗಲಿ. ಅದೇ ಬೈಕ್ ಟ್ಯಾಕ್ಸಲ್ಲಿ ಸ್ಕಿಪ್ ಮಾಡು, ಕನ್ಫರ್ಮ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೋಬೋದು. ಇದರಲ್ಲಿ ರ್ಯಾಪಿಡೋದಲ್ಲಿ, ಊಬರಲ್ಲಿ, ಓಲಾದಲ್ಲಿ ನಮ್ಗೆ ಬೇಕಾದ ಆರ್ಡ್ರನ್ನ ಕನ್ಫರ್ಮ್ ಮಾಡ್ಕೋಬೋದು. ನಮಗೆ ಯಾವ ಏರಿಯಾ ಬೇಕು ಅದನ್ನು ತೊಗೊಂಡು ಹೋಗ್ಬೋದು. ಅದೇ ಪ್ರಾಬ್ಲಮ್ ಇದರಲ್ಲಿ ಮಾತ್ರ ಈ ಥರ ಐತೆ ನೋಡಿ. ಫುಡ್ಸಲ್ಲಿ ಝೊಮ್ಯಾಟೋದಲ್ಲೂ ಸೇಮು, ಸ್ವಿಗ್ಗಿದಲ್ಲೂ ಸೇಮು. ಕಂಡೀಷನಲ್ಲಿ ಲಾಗಿನ್ ಆಗಿದ್ರೆ ಇನ್ಸ್ಟಿಟ್ಯೂಟ್ ಮಾತ್ರ. ಎಲ್ಲರೂ ಇನ್ಸ್ಟಿಟ್ಯೂಟ್ ಇಲ್ಲ, ಏನಿಲ್ಲ ಅಷ್ಟೇ. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಯಾವ್ದಾರು ಇಲ್ಲಿಂದ ಆರ್ಡ್ರದು ಕೊಡ್ತಾನೆ ಎಲ್ಲ ಗೊತ್ತಿಲ್ಲ. ಇಲ್ಲಿಂದ ಝೋನ್ ಆಲ್ಮೋಸ್ಟ್ ನಮ್ಮ ಝೋನ್ ಬರೋದು ಏನಾದರೂ ಮಿನಿಮಮ್ ಒಂದು 8-9 ಕಿಲೋಮೀಟ್ರ್ ಐತೆ. ಜಕ್ಕೂರು ಹತ್ತಿರ ಹೋಗ್ಬೇಕಾದ್ರೆ, ಜಕ್ಕೂರು ಹತ್ರ ಹೋಗ್ಬೇಕಾದ್ರೆ ಒಂದು 8-9 ಕಿಲೋಮೀಟ್ರ್ ಹೋಗ್ಬೇಕು ನಾನು ಇವಾಗ ಇಲ್ಲಿಂದ. ಗೈಸ್ ಇವಾಗ ಖಾಲಿನೇ ಜಕ್ಕೂರವರೆಗೂ ಬಂದಿದ್ದೀನಿ ಗೈಸ್. ಜಕ್ಕೂರು ಗ್ರೌಂಡ್ ಇದೆಯಲ್ಲ ಅಲ್ಲಿವರೆಗೂ ಬಂದೆ. ಇವಾಗ ಒಂದು ಆರ್ಡ್ರ್ ಕೊಟ್ಟಿಲ್ಲ ಗೈಸ್. ಅಲ್ಲಿಂದ ಭಾರತಿ ಸಿಟಿ ಕೊಡಲಿಲ್ಲ, ಈ ಕಡೆ ಹೆಣ್ಣೂರು ಹತ್ರ ಕೊಡಲಿಲ್ಲ. ಹಿಂಗಾದರೆ ಹೆಂಗೆ? ಅದೇ ಬೈಕ್ ಟ್ಯಾಕ್ಸಿಲಾಗಿದ್ದರೆ ಅಲ್ಲಿಂದ ಯಾವ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೊಡ್ತಿದ್ದ. ಜಾಸ್ತಿ ಕಿಲೋಮೀಟರ್ಸ್ ಆಗಲ್ಲ, ಏನಿಲ್ಲ. ಬೆಳಗ್ಗೆ ಎಷ್ಟು ಆಗಿತ್ತು ಅಂದರೆ ಎಷ್ಟು ಕಿಲೋಮೀಟ್ರ್ ಆಯ್ತು ನೋಡೋಣ ರೀ ಗೈಸ್. 1 ನಿಮಿಷ ಫೋಟೋ ಬೇರೆ ಹೊಡ್ಕೊಂಡಿದ್ನಲ್ಲ. 39,017 ಕಿಲೋಮೀಟ್ರ್ ಇರಿ, ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ. 39,017 ಮೈನಸ್ 39,075 58 ಕಿಲೋಮೀಟ್ರ್ ಆಗಿದೆ ಗೈಸ್ ಗಾಡಿದು. ನೋಡಿದ್ರೆ ಎಷ್ಟೊತ್ತಿಗೆ 50 ಕಿಲೋಮೀಟ್ರ್ ಆಗಿದ್ರೆ ಒಂದು 600-700 ರೂಪಾಯಿ ಆಗಿಬಿಡೋದು. ಯಾವುದೋ ಊಬರಲ್ಲಿ, ಅದು ಊಬರು ಬೈಕ್ ಟ್ಯಾಕ್ಸಲ್ಲಿ. ಇದರಲ್ಲಿ ನೋಡಿದ್ರೆ 400 ಚಿಲ್ಲರೆ ಆಗಿಬಿಟ್ಟೈತೆ. 480 58 ಕಿಲೋಮೀಟ್ರಿಗೆ. ಅಪ್ಪ ಏನು ಮಾಡೋದು ಗೊತ್ತಾಗ್ತಲ್ಲ ಇಂಥ ರೋಡಲ್ಲಿ. ನೋಡ್ರಿ ರೋಡ್ ಹೆಂಗೈತೆ. ಇಂಥ ರೋಡಲ್ಲಿ ಹೋಗ್ಬೇಕು ನಾನು. ಈ ಕಡೆ ಉಡುಪಿ ಇದನ್ನಿದೆಯಲ್ಲ, ಉಡುಪಿ ಗಾರ್ಡನ್, ಜಕ್ಕೂರು ಆ ಕಡೆ ಹೋಗ್ತಾಯಿದ್ದೀನಿ. ಅಲ್ಲಿ ಯಾವ್ದಾರು ಕೊಟ್ಟರು ಕೊಡ್ಬೋದು ಅಂತ ಅಂದ್ಕೊಂಡು ಅಲ್ಲಿಂದ ಬಂದು ಯಾವುದೂ ಕೊಡಲಿಲ್ಲ. ಹೆಂಗೋ ಇವಾಗ ಝೋನ್ ಒಳಗಡೆ ಇದ್ದೀನಿ. ನೋಡೋಣ ಎಲ್ಲಿ ಕೊಡ್ತಾನಂತ ಮತ್ತೆ ಸಿಗ್ತೀನಿ. ಇದು 3 ಕಿಲೋಮೀಟ್ರ್ ಪಿಕಪ್ಪು, 3.100 ಮೀಟ್ರು ಪಿಕಪ್ಪು. ಎಲ್ಲಿ ಅಂದರೆ ಅಮೃತಹಳ್ಳಿ ಆ ಕಡೆ. ಎಲ್ಲಿ ನೋಡ್ರಿ ಸಂತು ಬಾಯ್ ಹೆಂಗೆ ಹೋಗ್ತಾವನೆ. ಫುಲ್ ಜೋಶಲ್ಲಿ. ಅವ್ನಿಗೂ ಎಲ್ಲೋ ಡ್ರಾಪ್ ಐತೆ ಅಂತ ಆವಾಗಲೇ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ದು ನಾನು ಸಂತು. ಅವ್ನು ಮುಂದೆ ಹೋಗ್ತಾನೆ, ಒಂದೆಲ್ಲೋ ಡ್ರಾಪ್ ಐತೆ ಅಂತ. ನನ್ನ ಪಿಕಪ್ಗೆ ಇಲ್ಲಿ ಕೆಂಪಾಪುರ್ಗೆ ಹೋಗ್ಬೇಕು. ಕೆಂಪಾಪುರ ಹೆಬ್ಬಾಳ ಎಷ್ಟೇ ಮೂಲ ಬ್ಯಾಕ್ ಸೈಡ್ಗೆ. ಇಲ್ಲಿಂದ ಜಕ್ಕೂರಿಂದ ಅಲ್ಲಿಂದ ಡ್ರಾಪ್ ಎಲ್ಲಪ್ಪ ಅಂದರೆ ಸಾತನೂರು ಯಲಹಂಕ ಗೈಸ್. ಇಲ್ಲಿಂದ ಸಾತನೂರು ಯಲಹಂಕಾಗೆ ಹೋಗ್ಬೇಕು ಇವಾಗ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಆಲ್ಮೋಸ್ಟು. ಸರ್ ನಿಮ್ದಾ? ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ ರೀ, ವೇಟಿಂಗ್ ಎಲ್ಲ ಸೇರಿ. ರಾಮೋಜಿ ನೇಮ್ ಸರ್ ತಗೊಳ್ಳಿ, ವೆಲ್ಕಮ್. ಎಷ್ಟು ಅಮೌಂಟು? 94 ರೂಪಾಯಿ. ಏನು ಗೈತು 5 ನಿಮಿಷ ವೇಟ್ ಮಾಡಿದ್ದೀನಿ. ನೋಡಿದ್ರೆ ವೇಟಿಂಗ್ ಟೈಮಿಂಗ್ಸ್ ಎಲ್ಲ ರಿಟರ್ನ್ 33 ರೂಪಾಯಿ ಐತೆ. 10 ರೂಪಾಯಿ ಇದೆ ಇವಾಗ. ಎಷ್ಟು 10 ಗಂಟೆಯಿಂದ 11 ಗಂಟೆವರೆಗೂ 10 ಆರ್ಡ್ರ್ ಆಗಿದೆ. 580 ರೂಪಾಯಿ ಅರ್ನಿಂಗ್ಸು. ಬರ್ರಿ ನೋಡೋಣ. 10:30 ಗಂಟೆಗಿದೆ. ಅಲ್ಲಿ ಒಂದು ಟಿಫನ್ ಅಂಗಡಿ ನೋಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗ್ತೀನಿ. ಹೆಂಗೋ ಬಾಗ್ನೂರು ಯಲಹಂಕ ಸೈಡ್ ಇದ್ದೀನಿ. ಇದನ್ನು ಮಾಡಿಸ್ಬಿಟ್ಟು ಹೋಗೋಣ ಗೈಸ್. ಟೈಮಿಂಗ್ಸು 11 ಗಂಟೆ ಆಗಕ್ಕೆ ಬಂತು. ಇನ್ನೊಂದು ನಿಮಿಷ ಐತೆ. ನಾಷ್ಟ ಮಾಡಿಬಿಟ್ಟೆ. ಇಲ್ಲಿ ಸಖತ್ತಾಗಿತ್ತು. ದೋಸೆ ಎಲ್ಲ, ರೈಸ್ ಎಲ್ಲ, ಇಡ್ಲಿ ಎಲ್ಲ ಖಾಲಿ ಆಯಿತು. ಬರೀ ದೋಸೆನೇ ಇತ್ತು. 2 ದೋಸೆ, ಒಂದು ಸಿಂಗಲ್ ಆಮ್ಲೆಟ್ ತಿಂದುಬಿಟ್ಟೆ. ಒಬ್ಬ 1/2 ಲೀಟ್ರ್ ನೀರು ಕುಡಿದೆ ನೋಡಿ.
ಹೊಟ್ಟೆ ಇವಾಗ ಚೂರು ಸಮಾಧಾನ ಆಯಿತು. ಇವಾಗ ಎನರ್ಜಿ ಬಂತು ಕೆಲಸ ಮಾಡೋಕ್ಕೆ. ಬನ್ನಿ ಇವಾಗ ಸರ್ವಿಸ್ ರೋಡ್ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿಂದ ರಿಟರ್ನ್ ಮಾಡ್ಕೊಂಡು ಹಾಗೆ ಡೈರೆಕ್ಟು ಮಾಲಾಪೇಶ ಕಡೆ ಹೋಗಿಬಿಡೋಣ. ಗಾಯ್ದು ಇವಾಗ ಜಕ್ಕೂರು ಸಿಗ್ನಲ್ ಹತ್ರ ಬಂದೆ. 11:10 ಗಂಟೆ ಆಯ್ತು ಗೈಸ್. ಇನ್ನೂ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ಯಲಹಂಕದಿಂದನೂ ಕೊಡಲಿಲ್ಲ, ಇಲ್ಲಿ ಜಕ್ಕೂರಿಂದನೂ ಕೊಡಲಿಲ್ಲ. ತಿರುಗಿ ಝೋನಿಗೆ ಬಂದುಬಿಟ್ಟೆ ಮತ್ತೆ. ಅಯ್ಯಪ್ಪ ಸ್ವಿಗ್ಗಿ ಮಾಡ್ಬೇಕಾದ್ರೆ ನಿಜ ಹೇಳ್ತೀನಿ, ಊಟ ಮಾಡಿದ ಮೇಲೆ ನಿದ್ದೆ ಹಿಡಿತೈತೆ ಹೇಳ್ತೀನಿ. ಸಿಕ್ಕಾಬಿಟ್ಟು ನಿದ್ದೆ ಬಂದುಬಿಡುತ್ತಪ್ಪ. ಈ ಸ್ವಿಗ್ಗಿ ಬಂದಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಯಾವ ನಿದ್ದೆನೂ ಬರೋಲ್ಲ, ಏನೂ ಬರೋಲ್ಲ. ಈ ಕೆಲಸ ಮಾಡ್ಬೇಕಾದ್ರೆ ಮಾತ್ರನೇ ಬಂದುಬಿಡುತ್ತೆ ಹಿಂಗೆ ನಿದ್ದೆ ಸಿಕ್ಕಾಪಟ್ಟೆ. ಇವಾಗ ಜಕ್ಕೂರು ಸಿಗ್ನಲ್ಲು ಎಷ್ಟು ಅದು ರಿಟರ್ನ್ ಅಮೌಂಟ್ ಎಲ್ಲ ಸೇರಿಸ್ಬಿಟ್ಟು ಎಷ್ಟಪ್ಪಾಗಿದೆ ಅಂದರೆ 613 ರೂಪಾಯಿ ಆಗಿದೆ. ಇದೇನು ಸ್ಪಿನ್ ಇವತ್ತು 47,000. ಫ್ರೆಂಡ್ ಡೆಲಿವರಿ 7 hours ಡೇ, 2,000 ಡೈಲಿ. ಪರವಾಗಿಲ್ಲ. ರೆಫರ್ ನೋಡಿ, ಯಾರಾದರೂ ನ್ಯೂ ಜಾಯ್ನಿಂಗ್ ಆಗೋರಿದ್ರೆ 18,000 ರೂಪಾಯಿ ಐತೆ ರೆಫರ್ ಮಾಡಿದ್ರೆ. ಅಂದರೆ ನಾನು ರೆಫರ್ ಮಾಡಿದ್ರೆ ನನಗೆ ಬರುತ್ತೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ. ಯಾರು ಹೊಸಬ್ರು ಬರೋರಿದ್ರೆ ಡೇ ಮಾಡಿರಿ. ಫುಲ್ ಟೈಮ್ ಮಾಡೋದಿದ್ರೆ ಸ್ವಿಗ್ಗಿ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ, ಎಲ್ಲ ಮಾಡ್ಬೋದು. ಆದರೆ ಫುಲ್ ಡೇ ಆದರೆ ಪೀಕ್ ಅವರ್ಸ್ ಲಾಗಿನೇ ಇರ್ಬೇಕು ಮೇನ್. ಅದೇ ಒಂದೇ ನೋಡಿ ಪ್ರಾಬ್ಲಮ್ ಅಂದರೆ, ಮತ್ತೇನಿಲ್ಲ. ಮಧ್ಯಾಹ್ನ ಮತ್ತು ಸಂಜೆ ಪೀಕ್ ಅವರ್ಸ್ ಲಾಗಿನಾಗಿರ್ಬೇಕು. ಬನ್ನಿ ಸೇವೆ ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. ಗೈಸ್ ನಂದನ ಪ್ಯಾಲೇಸ್ ಹತ್ರ ಬಂದಿದ್ದೀನಿ. ಫುಡ್ಡು ರೆಡಿ ಇದೆ. ಅಣ್ಣ ಇದು ರೆಡಿ ಇದೆ ನೋಡಿ. 6743 ಏನಾಯ್ತಣ್ಣ? ಐಟಮ್ಸ್ ಬರ್ಬೇಕಂದ್ರೆ ಅಲ್ಲಿರೋ ನಾವು ಇಲ್ಲೇನು ನಿಂತ್ಕೋಬೇಕಾ? ರೆಡಿ ಕೊಟ್ಬಿಟ್ಟು 6743 ನಮ್ಮ ಜಾತಕ ಬರೀಬೇಕು. ಆಮೇಲೆ ನಮ್ಮದು ಆಧಾರ್ ಕಾರ್ಡ್ ನಂಬರು ಸ್ವಿಗ್ಗಿ ಇರಿಗೆ ಸಿಗ್ತೀನಿ ತೊಗೊಳ್ಳಿ. ಡ್ರಾಪ್ ಕೊಟ್ಬಿಟ್ಟೋಣ. ಎಕ್ಸಿಟ್ ಯಾವ ಕಡೆ ಇದೇನು ಇದು? ಕಿಚನ್ಸ್ ಎಲ್ಲ ಐತೆ ಇಲ್ಲಿ. ಅಬೋಬೋಬೋಬೋ ಯಾವುದ್ಯಾವುದೋ ಮಧುರೈ ಟಿಫನ್ಸು ಅದು ಇದು ಎಲ್ಲ ಐತಲ್ಲ ಇಲ್ಲಿ ಒಳಗಡೆ. ಎಕ್ಸಿಟ್ ಯಾವ ಕಡೆ ಹೋಗ್ಬೇಕು? ಹಿಂಗೆ ಯೂಟರ್ನ್ ಮಾಡ್ಕೊಂಡು ಹೋಗ್ಬೇಕು ಅನ್ಸ್ಕೊತೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ರು ಇದಕ್ಕೆ? 48 ರೂಪಾಯಿಗೆ ಐತೆ. ಬನ್ನಿ ಅಣ್ಣ. ಎಕ್ಸಿಟ್ ಯಾವ ಕಡೆ? ಈ ಕಡೆನೇನಾ ಅಣ್ಣ? ಏನು ಅವ್ರು ಎಲ್ಲಿ ಹೋಗ್ತಾರೆ ಗೊತ್ತು ನಾವು. ನನಗೂ ತುಂಬ ದಿವಸ ಐತಲ್ಲ ಈ ಕಡೆ ಬಂದಿಲ್ಲ. ಎಕ್ಸಿಟ್ ಹಿಂಗೆ ಹೋಗ್ಬೇಕು ಅನ್ಕೋತೀನಿ. ಹಿಂಗೆ ಹೋಗ್ಬಿಡೋಣ. ಏನು ಗೊತ್ತಿಲ್ಲ ಎಕ್ಸಿಟ್ ಹೆಂಗೆ ಸುತ್ತಾಡ್ಕೊಂಡು ಹೋಗೋದು ಅನಿಸುತ್ತೆ. ಮಣ್ಣೆತದಲ್ಲಿ ಇದ್ದೀನಿ, ನೋಡೋಣ ಬರ್ರಿ ಸಿಗ್ತೀನಿ. ಗೈಸ್ ಹೋಟೆಲಲ್ಲಿ ಕೆಲಸ ಮಾಡಂದ್ರೆ ಇಲ್ಲಿ ನೋಡಿದ್ರೆ ಡೆಲಿವರಿ ಕೆಲಸ ಮಾಡೋಕ್ಕೆ ಬಂದಾನೆ ಬಿಸಿಲಲ್ಲಿ. ಎದಕ್ಕೆ ಬೇಕಿತ್ತು ಗುರು ಇದು? ಕೆಲ್ಸಕ್ಕೆ ಹೋಗಿ ಸುಮ್ಮನೆ ಹೋಗ್ತಾ ಇಲ್ವಾ? ಇಲ್ಲಿ ನೋಡಿ ಗೈಸ್ ವೈಬ್ರೇಷನ್ ಎಷ್ಟಾಗ್ತದೆ. ತೆಗಿಯೋರು ಫೋನ್ ಆದರು. ನಾನು ಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಗೈಸ್. ಒಳಗೆ ನಾನು ನೋಡಿರಲಿಲ್ಲ. 15 ನಿಮಿಷ ಇತ್ತು ಇವ್ನು ಹಿಂದೆ ನಿಂತ್ಕೊಂಡ್ಬಿಟ್ಟವನೆ ಅಣ್ಣ ಬಂದು. ನೋಡಿ ಎಷ್ಟು ಹೈಟ್ ಹಾಕ್ಬಿಟ್ಟವನೆ. ಏನು ಇಷ್ಟೊಂದು ವೈಬ್ರೇಷನ್ ಆಗ್ತೈತೆ ಸ್ವಿಗ್ಗಿದು? ಹಾಂ ಇದು ನೋಡಿ ನಂದು ಡ್ರಾಪು ಆ ಸೈಡ್ ಎಲ್ಲೋ ಐತೆ. ನಂದು ಒಂದು 3-4 ಕಿಲೋಮೀಟ್ರ್ ಐತೆ. ಏನಿದು? ಓಕೆ ಆದ್ರೂ ಹೊಡಿ. ಏಕೆ ಓದೋದು ಅಷ್ಟೊಂದು? ನೋಡು ಹೊಸ ಫೋನ್ ಒಂದು ತೊಗೊಳು. ಐಫೋನ್ ತೊಗೊಂಡಿದ್ದ, ಒಂದು ಆ್ಯಂಡ್ರಾಯ್ಡ್ ಕೆಲ್ಸಕ್ಕೆ ಫೋನ್ ತೊಗೊಳಕ್ಕಾಗ್ತಾ ಇಲ್ವಾ? ಹಾಂ ಅವನಿಗೆ ಅದು ಎಷ್ಟು ಅರ್ನಿಂಗ್ಸ್ ಹೊಡೆದ ನೋಡೋಣ. ಇರೋ ನೋಡೋಣ ಗೈಸ್ ಎಷ್ಟು ಹೊಡೆದಾನ ಸಂತು ಭಾಯ್. ಇದೇನು 590 ರೂಪಾಯಿ ಹೊಡೆದಿದೆಯಲ್ಲ. 5 hour 54 ನಿಮಿಷ, 12 ಆಡೋರು 9 ಆರ್ಡ್ರ್ ಹೊಡೆದವನೆ. ಪರವಾಗಿಲ್ಲಲ್ಲ. ಮತ್ತೇನು ಸಮಾಚಾರ? ಇವತ್ತು ಹೋಗ್ತೀಯಾ ಉಡುಪಿ ಗಾರ್ಡನ್ಗೆ? ಹೋಗಲ್ವಾ? ಹಾಂ ಎಷ್ಟೊತ್ತೈತೆ ನಿಂತ್ಕೊಂಡು ನೀನು? ಎಷ್ಟೊತ್ತೈತೆ ನಿಂತ್ಕೊಂಡು ಎಷ್ಟೊತ್ತಾಯ್ತು ಇಲ್ಲಿ? ನೋಡಿ ಗೈಸ್ 10 ನಿಮಿಷ. ನಾನು ಯಾವಾಗಲೇ ಅಲ್ಲಿ ನಿಂತ್ಕೊಂಡು ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ. 12-1 ಗಂಟೆ ನೋಡಿ ಗೈಸ್. 12-13 ಐತೆ ಟೈಮಿಂಗ್ಸು. ನೋಡಿರಿ ಏನು ಮಾಡೋದು. ಇರಿ ವೇಟ್ ಮಾಡ್ಕೊಂಡು ಹೋಗೋಣ ಗೈಸ್. ಇವಾಗ ಸ್ವಿಗ್ಗಿದಲ್ಲಿ ಎಷ್ಟಪ್ಪಾಗಿದೆ ಅಂದರೆ 6 hour 2 ನಿಮಿಷ ಆಯಿತು. 700 ಚಿಲ್ಲರೆ ಆಗಿದೆ ಗೈಸ್. ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 100. ನೋಡ್ರಿ ಗೈಸ್ ಇರಿ ಒಂದು ನಿಮಿಷ ತೋರಿಸ್ತೀನಿ. ಸೈಡ್ಗೆ ಆಗಿಬಿಟ್ಟು 700 ಆರ್ಡ್ರ್ ಕೊಟ್ಟವನೆ ನೋಡಿ. 2 ಟ್ರಿಪ್ಸ್ ಕೌಂಟ್ ಅಂತೆ. 45 ರೂಪಾಯಿ ರಿಟರ್ನ್ ಮ್ಯಾಕ್ಸ್ ಬೋನಸ್ಸು. 13 ಕಿಲೋಮೀಟ್ರ್ 106 ರಿಟರ್ನ್ 45 ರೂಪಾಯಿ. ಇಲ್ಲಿ 700 ಇದೆಲ್ಲಿ ಕೋಗಿಲೆ 700 ಗೈಸ್. ರೈವಾ ಯೂನಿವರ್ಸಿಟಿ ಕಾಲೇಜ್ ಅನ್ಕೋತೀನಿ. ಇನ್ನೂ ಫುಡ್ಡು ರೆಡಿ ಇಲ್ಲ. ಇರಿ ನೋಡೋಣ ರೆಡಿ ಅದೇನಾದರೂ ಐತಾ ಫುಡ್ ಅಂತೀನಿ. ಕೋಗಿಲೆ ರೋಡಿಂದ ದಿಲ್ಲಿ ಪಬ್ಲಿಕ್ ಸ್ಕೂಲು, ರೇವಾ ಯೂನಿವರ್ಸಿಟಿ ಕಾಲೇಜ್ ಬ್ಯಾಕ್ ಸೈಡ್ ಗೈಸ್ ಬಿದ್ದಿರೋದು. ಹಾಂ ನೋಡಿ ಇಷ್ಟೊಂದು ಇದನ್ನು ಬಿದ್ದರೆ ಹೆಂಗೆ? ಈ ರೋಡ್ ಹೋಗುತ್ತೆ ಆ ಕಡೆ. ಇರಿ ನೋಡೋಣ. ಹೋಗಲ್ಲ, ಮುಂದ್ಗಡೆ ಅಂತ ಹೋಗ್ಬೇಕು. ಇನ್ನು 2.3 ಕಿಲೋಮೀಟ್ರ್ 8 ನಿಮಿಷ ತೋರಿಸೋಣ ಪಿಕಪ್ಗೆ. ಕೃತಿಕಾ ಕೇರಳ ರೆಸ್ಟೋರೆಂಟ್ ಅಲ್ಲಿಗೆ ಬಿದ್ದೈತೆ. ಬನ್ನಿ ಪಿಕಪ್ ಮಾಡ್ಕೊಂಡು ಹೋಗೋಣ. ಇವತ್ತೊಂದು ದಿವ್ಸ ಮಾಡ್ತೀನಿ ಸ್ವಿಗ್ಗಿ ನೋಡ್ತೀನಿ. ಏನು ಅಷ್ಟೊಂದು ಏನು ನನಗೇನು ಇದನ್ನ ಆಗ್ತಲ್ಲ. ಸೆಟ್ಟು ಗೈಸ್ ಸಿಕ್ಕಾಬಿಟ್ಟು ಹೋಗ್ಬಿಟ್ಟು ರೆಸ್ಟೋರೆಂಟ್ ಹತ್ರ ವೇಟ್ ಮಾಡೋದು ಎಲ್ಲ ತಲೆನೂ ಆಗಿಬಿಟ್ಟೈತೆ.
ಯಪ್ಪ ಹೊಟ್ಟೆ ತುಂಬ ಪೋಲರ್ ಬೀರಲ್ಲಿ ನೀರು ಕುಡಿದ್ಬಿಟ್ಟೆ. ಆರ್ಡ್ರ್ ಬಿದ್ದಿತ್ತು ಅವಾಗಲೇ ಪೋಲರ್ ಬೀರಲ್ಲಿ. ಯಪ್ಪ ಹೊಟ್ಟೆ ಫುಲ್ ಪ್ಯಾಕ್ ಆಗಿಬಿಟ್ಟೈತೆ. ಕೊನೆಗೆ ಸಿಗ್ತೀನಿ ಮತ್ತೆ. ಗೈದು ಜಕ್ಕೂರು ಹತ್ತತ್ರ ಬಂದೆ. ಯಲಹಂಕ ಸಿಗ್ನಲ್ಲು ಮತ್ತು ಜಕ್ಕೂರು ಸಿಗ್ನಲ್ ಅಲ್ಲಿ ಇಲ್ಲಿ ಬ್ರಿಡ್ಜ್ ಹತ್ತಿವಲ್ಲ ಈ ಸೈಡಲ್ಲಿ ಬಂದಿದ್ದೀನಿ ಇವಾಗ. ನೋಡಿದ್ರೆ ಹೋಗಿಲ್ಲ, ಕ್ರಾಸಿಂದನೂ ಒಂದು ಕೊಡಲಿಲ್ಲ, ಯಲಹಂಕದಿಂದನೂ ಕೊಡಲಿಲ್ಲ ಗೈಸ್. ಒಂದು ಬರೀ ಲಾಂಗ್ ಹೋಗೋದು ಖಾಲಿ ಬರೋದು. ನಮ್ಮ ಮನೆಗೆ ಕಿಲೋಮೀಟ್ರ್ ನೋಡಿದ್ರೆ 120 ಕಿಲೋಮೀಟ್ರ್ ಆಗಿದೆ. ಅರ್ನಿಂಗ್ಸ್ ನೋಡಿದ್ರೆ 800 ಆಗಿದೆ. ಹಿಂಗಾದ್ರೆ ಹೇಗೆ ಇರಿ. ನಮ್ಮ ಗಾಡಿ ಮೇಲೆ ಮೊದಲೇ ಕೇಸ್ಗಳಿದ್ದಾವೆ, ಪೊಲೀಸರು ಹಿಡಿದು ಬಿಟ್ಟವ್ರೆ. ಎಲ್ಲರೂ ಮೊದಲೇ ಚೆಕಪ್ ಅದು ಮಾಡ್ತಾವ್ರೆ ಇಲ್ಲಿ. ಹಾಂ, ಯಾರಿಗೆ ಬೇಕು ಮೊದಲೇ ಕಾಸಿಲ್ಲಾಗೈತೆ ಅಂತ ಟೈಮಲ್ಲಿ ಅವರು ಹಿಡಿದ್ರೆ ಕಟ್ಬಿಟ್ಟು ಹೋಗಪ್ಪ 100 ರೂಪಾಯಿ ಏನಾದ್ರು ನೋಡಿದ್ರೆ 500. ಯಾವುದು ಮೇಘನಾ ಫುಡ್ಸಿಂದ 29 ಕಿಲೋಮೀಟ್ರು, ಸಾರಿ 12 ಕಿಲೋಮೀಟ್ರ್ ಒಂದೂವರೆ ಟ್ರಿಪ್ಪು. ಮತ್ತೆ ಆ ಕಡೆ ನೋಡಿ ಹೆಗಡೆ ನಗರಕ್ಕೆ 11 ಕಿಲೋಮೀಟ್ರಿಗೆ ರಿಟರ್ನ್ ಅಮೌಂಟ್ 27 ರೂಪಾಯಿ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಐತೆ? ಫುಡ್ಡು ರೆಡಿ ಇಲ್ಲ ಇನ್ನೂ. ಇವಾಗ ಕೊಟ್ಟ ಮೇಘನಾ ಫುಡ್ಸಿಂದ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇಲ್ಲ 2.5 ಕಿಲೋಮೀಟ್ರ್. 3.3 ಕಿಲೋಮೀಟ್ರ್ ಐತಲ್ಲ ಸೈಜ್. ಅಯ್ಯೋಕರಬ್ಬ ಬರೋಲ್ಲ, ಬನ್ನಿ ಹೋಗೋಣ. ಇದು ಎಂತ ನನ್ನ ಮಗ ಇದ್ದಾನೆ ಅದು ಸಿಗಿದವನು 27 ರಿಟರ್ನ್ ಅಮೌಂಟ್ ಕೊಡಬೇಕಂತ. 2.5 ಕಿಲೋಮೀಟ್ರು ತನಿಸಂದ್ರ ಸಿಗ್ನಲಲ್ಲಿರೋದು ಇದಕ್ಕೆ ಪಿಕಪ್ ಹೇಳಿದ್ಬಿಟ್ಟವನೇ. ಮಲ್ಟಿ ಆರ್ಡ್ರು ಯೂಟ್ಯೂಬಿಗೆ ಯಾವ ಥರ ಓಡಿಸ್ತಾ ನೋಡಿ ಗೈಸ್. ಎಷ್ಟು 80 ರೂಪಾಯಿನ ಚಿಲ್ಲರೆ ಕೊಟ್ಟವನೇ. ಡ್ರಾಪು ಎಲ್ಲಪ್ಪ ಅಂದರೆ ಯಾಕೆ ನೋಡ್ತೀನಿ. ಡ್ರಾಪಲ್ಲಿ ಒಂದು ರೆಡಿ ಇಲ್ಲ ಫುಡ್ಡು. ಹೆಬ್ಬಾಳ ಗೈಸ್. ಒಂದು ಇದಕ್ಕೆ ಒಳಗಡೆ ಸುಲ್ತಾನಪಾಳ್ಯ ಒಂದು, ಇದು ನಾಗವಾರ ಒಂದು, ಅಲ್ಲಿಗೆ ಬಿದ್ದೈತೆ. ಏನು ಮಾಡೋಕ್ಕಾಗಲ್ಲ. ಇವು ಮಲ್ಟಿ ಆರ್ಡ್ರ್ ಇವಾಗ ಕೊಟ್ಟವನು ಎರಡು ಕೊಟ್ಟರೆ 18, 19, 20. ಟೈಮಿಂಗ್ಸ್ ನೋಡಿದ್ರೆ 2:30. ಇನ್ನೇನು ಆಯಿತು, ಸರ್ಜ್ ಮುಗಿಯತ್ತೆ. 2 ಡ್ರಾಪ್ ಕೊಡೋ ಅಷ್ಟರಲ್ಲಿ ಗೈಸ್. ತುಂಬ ಬೇಜಾರಾಗಿಬಿಟ್ಟೈತೆ. ಅರ್ನಿಂಗ್ಸ್ ಎಷ್ಟಪ್ಪ ಅಂದರೆ 900 ಚಿಲ್ಲರೆ, ಮ್ಯಾಕ್ಸ್ ಬೋನಸ್ ಎಲ್ಲ ಸೇರಿ 1000 ರೂಪಾಯಿ ಆಗೈತೆ. ಮಧ್ಯಾಹ್ನ ನೋಡಿದ್ರೆ 2:30 ಬೆಳಗ್ಗೆಯಿಂದ ಎಷ್ಟೊತ್ತವರೆಗೂ ಮಾಡಿದ್ರು ಇನ್ನೂ 1000 ರೂಪಾಯಿಗಿಲ್ಲ ಅರ್ನಿಂಗ್ಸು. ಏನು ಇನ್ಸಿಟಿ ಒಂದು ಬಿಟ್ಟರೆ ಏನಿಲ್ಲ. ಮೆತ್ತು ಓಡಿಸಪ್ಪು ಗಾಡಿ ಯಾವ ಕಡೆ ಹೆಂಗೆ ಓಡಿಸ್ತಾನೆ ಅಣ್ಣ ಬಂದು. ಬನ್ನಿ ಹೋಗೋಣ. 2 ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಗೈದು. ಡ್ರಾಪ್ 2 ಕೊಟ್ಟೆ ಗೈದು. 19 ಆರ್ಡ್ರ್ ಆಗಿದೆ. ಎಲ್ಲ ಮ್ಯಾಕ್ಸ್ ಬೋನಸ್ ಎಲ್ಲ ಸೇರಿಬಿಟ್ಟು ಇವಾಗ 1000 ರೂಪಾಯಿ ಆಗಿದೆ ಗೈಸ್. 3 ಗಂಟೆ 7 ನಿಮಿಷ ಆಯಿತು ಇವಾಗ ಗೈದು. ಆಲ್ಮೋಸ್ಟ್ ನಾನು ಸ್ವಿಗ್ಗಿ ಏನೋ ID ಬ್ಲಾಕ್ ಆಗಿತ್ತು 3 ತಿಂಗಳು ಹಿಂದೆ ನೋಡಿದ್ದೆ. ಈಗ ರೋಡು ಏನೋ ಪೈಪ್ಲೈನ್ ಅದು ಇದು ಮಾಡ್ತಾಯಿದ್ರು. ಇನ್ನೂ ರೋಡ್ ಮಾಡಿಲ್ಲ ಗೈಸ್. 3 ತಿಂಗಳ ಮೇಲೆ ಆಯಿತು. ಇನ್ನೂ ನೋಡಿ ಗೈಸ್ ಹೆಂಗೆ ಇರೋದು. ಹಾಂ ಅಪ್ಪ ಎಂಥ ಕಚ್ಚ ರೋಡ್ ಐತಂದರೆ ಫುಲ್ ಇದ್ದಿರೋದೆಲ್ಲ ಪೈಪ್ಲೈನ್ ರೋಡ್ ಅದು ಇದು ಮಾಡಿ ಹೋಗಿದ್ಬಿಟ್ಟವ್ರೆ ರೋಡನ್ನ. ಬನ್ನಿ ಗೈಸ್ ಇವಾಗ ಸಂಜೆಗೆ ಮತ್ತೆ ಸಿಕ್ಬಿಡ್ತೀನಿ 7 ಗಂಟೆಗೆ. ಎಲ್ಲ ಸೇರಿ ಏನೋ ಒಂದು 19 ಆರ್ಡ್ರ್ ಆಗಿದೆ. ಫಸ್ಟ್ ಟಾರ್ಗೆಟ್ ಅಷ್ಟೇ ಹೊಡಿಯೋಕ್ಕಾಗೋದು ಗೈಸ್. ಸೆಕೆಂಡ್ ಟಾರ್ಗೆಟ್ ಎಲ್ಲ ಹೊಡಿಯೋಕ್ಕಾಗಲ್ಲ. ಯಾಕಂದ್ರೆ ಪದೇ ಲಾಂಗ್ ಆರ್ಡ್ರ್ ಕೊಟ್ಟರೆ ಎಲ್ಲಿ ಹೊಡಿಯೋದು ಗೈಸ್. ಟಾರ್ಗೆಟ್ ಹೆಂಗೆ ಕಂಪ್ಲೀಟ್ ಆಗುತ್ತೆ ಹೇಳಿ ನೀವೇ ಯೋಚನೆ ಮಾಡಿ. ಪರವಾಗಿಲ್ಲ ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ? 7:52 ಗಂಟೆಗೆ ಎದ್ದುಬಿಟ್ಟಿದ್ದೀನಿ. ಇವತ್ತಿನ ಇನ್ಸ್ಟಿಟ್ಯೂಟಿವ್ ಹೋಯ್ತು, ಎಲ್ಲ ಹೋಯ್ತು ಗೈಸ್. ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಟೈಮಿಂಗ್ಸು ಏನಿದ್ದೆ ಬಂದುಬಿಟ್ಟಿತ್ತು ಗೈಸ್. ಫುಲ್ ಊಟ ಮಾಡಿಬಿಟ್ಟಿದ್ದೆ 3:30 ಗಂಟೆಗೆ ಅಷ್ಟೇ. 9 ಅವರ್ ಬೆಳಗ್ಗೆ ಡ್ಯೂಟಿ ಮಾಡಿದ್ದೆ. ಎಲ್ಲ ವೇಸ್ಟ್ ಆಯ್ತು ಗೈಸ್. ಏನು ಮಾಡ್ತೀರಾ? ಅಲಾರಾಮ್ ಇಟ್ಟಿದ್ದೀನಿ. ನಮ್ಮನೆಗೆ ಹೋದು 6:30 ಜನವರಿಗೆ ಇಟ್ಬಿಟ್ಟಿದ್ದೀನಿ. ಗಂಡು ಟೈಮ್ ಅಂದರೆ ಇದೆ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಟಾಟಾ ಬಾಬಾ ಗೈಸ್. ಬೇಜಾರು ಸಿಕ್ಕಾಪಟ್ಟೆ.